ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮನೆ ಪವರ್ ಸೆಂಟರ್ ಆಯ್ತಾ ಅನ್ನೋ ವಿಚಾರ. ಮಾಜಿ ಸಿಎಂ ಸಿದ್ದು ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ನಿವಾಸದಲ್ಲಿ ಸಿದ್ದು ಭೇಟಿಯಾಗಿ ಮಹತ್ವದ ಚರ್ಚೆ. ಸಿಎಂ ಡಿಕೆನೋ ಅಥವಾ ಸಿಎಂ ಸಿದ್ದುನೋ ಗೊತ್ತಾಗ್ತಿಲ್ಲ. ಮಾಜಿ ಸಿಎಂ ಸಿದ್ದು ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯರನ್ನ ಭೇಟಿಯಾದ ಹಾಲಿ ಸಿಎಂ. ಸಂಜೆ ಸಿಎಲ್ಪಿ ಸಭೆ ಇದೆ, ಅದರ ಹಿನ್ನೆಲೆಯಲ್ಲಿ ಜೋಡೆತ್ತು ಭೇಟಿ. ತಪ್ಪಲ್ಲ. ಪರಿಷತ್ತು ಚುನಾವಣೆ ಮತ್ತು ಬಿಡದಿ ಟೌನ್ಶಿಪ್ ಬಗ್ಗೆಯೂ ಕೂಡ ಚರ್ಚೆ ನಡೆಸುವ ಸಾಧ್ಯತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಳಿ ಸಲಹೆ ಪಡೆದಂತಹ ಸಿಎಂ ಡಿಕೆ ಶಿವಕುಮಾರ್ ಅನುಭವ ಮತ್ತು ನಾಲೆಡ್ಜ್ ಆಧಾರದಲ್ಲಿ ಸಲಹೆ ಪಡೆಯೋದು ಕೂಡ ತಪ್ಪಲ್ಲ. ಮಾಜಿ ಸಿಎಂ ಸಿದ್ದು ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. ಅಧಿಕಾರ ಕಳೆದುಕೊಂಡ ನಂತರ ಸಿದ್ದರಾಮಯ್ಯರನ್ನ ಭೇಟಿಯಾಗುವ ಸಂಖ್ಯೆಯಲ್ಲಿ ಯಾವ ಏರಿಳಿತವೂ ಕೂಡ ಗಣನೀಯವಾಗಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾವೇರಿ ನಿವಾಸದ ಮುಂದೆ ಜನ ಬರೋದು ನಿಂತಿಲ್ಲ. ಮಿನಿಸ್ಟರ್ ಸ್ಥಾನಕ್ಕಾಗಿ ಲಾಬಿ ಮಾಡೋದಕ್ಕೆ ಶಾಸಕರು ಬರೋದು ಕಡಿಮೆಯಾಗಿಲ್ಲ. ಡಿಕೆ ಶಿವಕುಮಾರ್ ಹಾಲಿ ಸಿಎಂ ಅನ್ನುವ ಕಾರಣಕ್ಕೋಸ್ಕರ ಮಾಜಿ ಸಿಎಂ ಅನ್ನ ಇಗ್ನೋರ್ ಮಾಡಿದ್ರ ಅಂತ ಕೇಳಿದ್ರೆ ನೋ ಇಲ್ಲ. ಡಿಕೆನೂ ಆಗಾಗ ಬಂದು ಭೇಟಿ ಮಾಡ್ತವ್ರೆ. ಸಿದ್ದರಾಮಯ್ಯನವರೇ ಇದು ಹೆಂಗೆ, ಅದು ಹೆಂಗೆ, ಇದು ಹಿಂಗೆ ಮಾಡಿದ್ರೆ ಅದು ಹೆಂಗಾಗುತ್ತೆ, ಇವೆಲ್ಲ ಕೇಳೋ ಪದ್ಧತಿಗಳು ಡಿಕೆ ಶಿವಕುಮಾರ್ ಜೊತೆ ಈಗಲೂ ಇದೆ. ಸರಿ, ಈಗ MLC ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬಿಡದಿಯ ರೆಸಾರ್ಟ್ನಲ್ಲಿ ಒಂದಷ್ಟು ಶಾಸಕರನ್ನು ಕೂಡಿ ಹಾಕಲಾಗಿದೆ. ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ದೀನಿ, ಕೂಡಿ ಹಾಕಲಾಗಿದೆ. ಅಲ್ಲಿಗೂ ಕೂಡ CLP ಸಭೆಗೆ ಸಿದ್ದರಾಮಯ್ಯನವರು ಕೂಡ ಹೋಗಬೇಕು. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲೊಂದಷ್ಟು ಶಾಸಕರಿಗೆ ತಿಳುವಳಿಕೆಗಳನ್ನು ಕೊಡಬೇಕಾಗಿ ಬರುತ್ತೆ. ಕ್ರಾಸ್ ವೋಟಿಂಗ್, ಅಡ್ಡ ಮತದಾನವನ್ನು ತಪ್ಪಿಸೋದಕ್ಕೆ ಅಲ್ಲೊಂದಷ್ಟು ಸಭೆ ಕೂಡ ಆಗಬಹುದು. ಅದರ ಬಗ್ಗೆ ಸಲಹೆಯನ್ನು ಕೇಳಿರಬಹುದು ಎಂದು ಅಂದಾಜಿಸಲಾಗಿದೆ.